ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಡ್ರೀಮ್ಸ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಕಾವ್ಯ. ವೀಕ್ಷಕರೇ, MBBS ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ ಕನಸಿರುತ್ತೆ. ಕೆಲವರಿಗೆ ಭಾರತದಲ್ಲಿ MBBS ಮಾಡಬೇಕನ್ನೋ ಆಸೆ ಇದ್ರೆ, ಇನ್ನು ಕೆಲವರಿಗೆ ವಿದೇಶದಲ್ಲಿ ಹೋಗಿ ಅಬ್ರಾಡ್ಗೆ ಹೋಗಿ MBBS ಮಾಡಬೇಕನ್ನೋ ಕನಸಿರುತ್ತೆ. ಆದರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು, ಎಲ್ಲಿ ಹೋಗಬೇಕು, ಒಂದು ವೇಳೆ ವಿದೇಶದಲ್ಲಿ ಹೋಗಿ MBBSನ ಕಂಪ್ಲೀಟ್ ಮಾಡಿ ಬಂದರೆ ಇಂಡಿಯಾದಲ್ಲಿ ವ್ಯಾಲ್ಯೂ ಇರುತ್ತಾ, ಹಾಗೆ ಯಾವುದಾದ್ರೂ ಎಕ್ಸಾಮ್ ಬರಿಬೇಕಾ, ಅಲ್ಲಿ ಬಜೆಟ್ ಎಷ್ಟಾಗ್ಬೋದು, ಸೇಫ್ಟಿ ಯಾವ ರೀತಿಯಾಗಿರುತ್ತೆ, ಹೀಗೆ ಸಾಕಷ್ಟು ಗೊಂದಲ ಇದ್ದೇ ಇರುತ್ತೆ. ನಿಮ್ಮೆಲ್ಲ ಗೊಂದಲಗಳಿಗೆ ಉತ್ತರಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಡ್ರೀಮ್ಸ್ ವತಿಯಿಂದ ಮುಬಾರಕ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಲೋ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಈಗಾಗಲೇ ನಾನು ಹೇಳಿದಂತೆ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಕೂಡ ಸೈನ್ಸ್ ತಗೊಂಡಿರೋ ವಿದ್ಯಾರ್ಥಿಗಳಿಗಂತೂ MBBS ಮಾಡಬೇಕನ್ನೋ ಆಸೆ ಇರುತ್ತೆ. ಕೆಲವರಿಗೆ ಇಂಡಿಯಾದಲ್ಲಿ ಸೀಟ್ ಸಿಕ್ಕಿದ್ರೆ, ಇನ್ನೂ ಕೆಲವರಿಗೆ ಕ್ವಾಲಿಫೈ ಆಗಿರೋದಿಲ್ಲ. ಸರ್, ಈಗಾಗಲೇ ನೀಟ್ ರಿಸಲ್ಟ್ ಕೂಡ ಬಂದಿದೆ. ಕರ್ನಾಟಕದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಬರೆದಿದ್ದಾರೆ, ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ, ಕರ್ನಾಟಕದಲ್ಲೇ MBBSಗೆ ಸೀಟ್ ಸಿಗಬೇಕಂದ್ರೆ ಎಷ್ಟು ಮಾರ್ಕ್ಸ್ ಬೇಕಾಗುತ್ತೆ ಸರ್, ತಿಳಿಸ್ಕೊಡ್ಬೋದಾ? ಈಗ ಮೊನ್ನೆ ರಿಸಲ್ಟ್ ಬಂದಿರೋ ಪ್ರಕಾರ ಇಷ್ಟು ವರ್ಷದಲ್ಲಿ ಈ ಥರ ರಿಸಲ್ಟ್ ನೋಡೋಕ್ಕೆ ಚಾನ್ಸೇ ಆಗಿಲ್ಲ. ನಮಗೆ ತುಂಬ ಒನ್ ಆಫ್ ದಿ ವರ್ಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ವರ್ಷ ನಮ್ಮ ಕರ್ನಾಟಕದಲ್ಲಿ ನೀಟ್ ಎಕ್ಸಾಮ್ಗೆ ಅಪಿಯರ್ ಆಗಿದ್ದು. ಅದರಲ್ಲಿ ಸುಮಾರು 55,000 ವಿದ್ಯಾರ್ಥಿಗಳು ನೀಟಲ್ಲಿ ಕ್ವಾಲಿಫೈನೇ ಆಗಿಲ್ಲ. ಏನಕ್ಕಂದರೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಪೇಪರು ತುಂಬಾ ಟಫ್ ಬಂದುಬಿಡ್ತು, ಪ್ರಾಬ್ಲಮ್ಯಾಟಿಕ್ ಆಯಿತು. ಏನಕ್ಕಂದರೆ ಪೇಪರ್ ಲೀಕ್ ಆಯಿತು. ಅದಾದ ನಂತರ ವಿತಿನ್ 1 ಮಂತಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತೆ ಎಕ್ಸಾಮ್ ಬರೆಯೋದಕ್ಕೆ ಹೇಳಿದ್ರು. ಬಟ್ ಎಲ್ಲೋ ಒಂದು ಕಡೆ ಬಂದು ಸ್ಟೂಡೆಂಟು ಸ್ಯಾಟಿಸ್ಫೈ ಆಗಿಲ್ಲ. ನೋಡ್ತಾ ಇದ್ದಾರೆ, ಅದರಿಂದ ಸುಮಾರು ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳಾಯಿತು, ಸುಮಾರು ಜೀವ ಕಳ್ಕೊಬಿಟ್ರು, ಲಾಟ್ ಆಫ್ ಇಶ್ಯೂಸು. ಬಟ್ ಇಂಡಿಯಾದಲ್ಲಿ ಇವಾಗ ಮೆಡಿಕಲ್ ಮಾಡಬೇಕು, ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ MBBS ಮಾಡಬೇಕಂತ ಹೇಳಿದ್ರೆ, ಈಗ ಕ್ವಾಲಿಫೈ ಆಗಿರೋದು ಟೋಟಲ್ ಅಪ್ರಾಕ್ಸಿಮೇಟ್ ಅಂದರೂ ಕೂಡ 90,000 ಮಕ್ಕಳು. ಆ 90,000 ಮಕ್ಕಳಲ್ಲೂ ಕೂಡ ಸೀಟ್ ಇರೋದು 15,000 ಸೀಟ್ಸ್ ಮಾತ್ರ. 90,000 ಮಕ್ಕಳಿಗೆ 15,000 ಸೀಟು ಯಾವ ಮೂಲೆಗೆ ಹೋಗುತ್ತದೋ, ಯಾರಿಗೆ ಸೀಟ್ ಸಿಗುತ್ತೆ ಅಂತ ನಾವು ನೋಡೋಕೆ ಬಂದರೂ ಕೂಡ ಕಟ್ ಆಫು ತುಂಬಾ ಟೈಟ್ ಆಗಿದೆ ಈ ವರ್ಷ. ಇದರಲ್ಲಿ ಯಾವ ಥರ ಇದೆ ಅಂದರೆ, OBC SC ST ಕ್ಯಾಟಗರಿ ಪ್ರಕಾರ 520 540 ಮಾರ್ಕ್ಸ್ ತಗೊಂಡ್ರೆ ಮಾತ್ರ ಕರ್ನಾಟಕದಲ್ಲಿ ಸೀಟ್ ತಗೊಳ್ಳೋಕ್ಕೆ ಸಾಧ್ಯ. ಅದೇನಾದರೂ ಒಂದು ವೇಳೆ ಜನರಲ್ ಕ್ಯಾಟಗರಿ ಆಗಿದ್ದರೆ 600ಕ್ಕಿಂತ ಹೆಚ್ಚು ಅಂಕಗಳು ಪಡಿಬೇಕಾಗತ್ತೆ ನಮ್ಮ ಕರ್ನಾಟಕದಲ್ಲಿ MBBSಸು ಫ್ರೀ ಸೀಟ್ ತಗೋಬೇಕಂದ್ರೆ. ಇಲ್ಲಪ್ಪ, ಈಗ ಅದಕ್ಕಿಂತ ಕಡಿಮೆ ಮಾರ್ಕ್ಸ್ ಬಂದಿದ್ರೆ ಅಂದರೆ ಕೋಟ್ಯಾಂತರ ರೂಪಾಯಿ ಡೊನೇಷನ್ ಕೊಡಬೇಕಾಗತ್ತೆ. ಅದು ಕೂಡ ಡೊನೇಷನ್ ಅಲ್ಲದೆ ಫೀಸು ವರ್ಷಕ್ಕೆ ಇಷ್ಟು ಫೀಸ್ ಅಂತ ಕೊಡಬೇಕಾಗತ್ತೆ. ಮತ್ತು ನಿಮಗೇನಾಗುತ್ತೆ, ಮಿಸ್ಲೇನಿಯಸ್ ಎಕ್ಸ್ಪೆನ್ಸ್ ಅಂತ 3.5-4 ಲಕ್ಷ ರೂಪಾಯಿ ಅಂತೂ ಖರ್ಚು ಬಂದೇ ಬರುತ್ತೆ. ಕ್ರೋಸ್ ಟುಗೆದರಲ್ಲಿ MBBS ಕ್ರೋಸ್ ಟುಗೆದರ್ ಬಜೆಟ್ ಕೊಟ್ಟು MBBS ಮಾಡೋಕ್ಕಾಗಲ್ಲ. ಒಂದು ಕಟ್ ಆಫ್ ಪ್ರಕಾರ ಹೈಯೆಸ್ಟ್ ಮಾರ್ಕ್ಸ್ ಬಂದಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ, ಸ್ಪೆಷಲಿ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಡ್ರೀಮ್ಸ್ ವತಿಯಿಂದ ಒಂದು ಗೋಲ್ಡನ್ ಆಪರ್ಚುನಿಟಿಗಳಿದೆ. ಸ್ಟೂಡೆಂಟು ಜಸ್ಟ್ ಎಲಿಜಿಬಲ್ ಆಗಿದ್ದರೆ ಸಾಕು. ಹೈಯೆಸ್ಟ್ ಮಾರ್ಕ್ಸ್ ಬಂದಿಲ್ಲ, ಹೈಯೆಸ್ಟು ಹಣ ಇಲ್ಲ, ಏನೇ ಪ್ರಾಬ್ಲಮ್ ಇಲ್ಲ. ಮಿನಿಮಮ್ ಮಾರ್ಕ್ಸ್, ಮಿನಿಮಮ್ ಬಜೆಟ್ ಇದ್ದರೂ ಕೂಡ ನೀವು ಕೂಡ ವಿದೇಶದಲ್ಲಿರುವಂಥ ಟಾಪ್ ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ MBBSನ್ನು ಮಾಡ್ಬೋದು. ಈಗ ನಾನು ಕ್ಯಾಟಗರಿ ವೈಸ್ ಹೇಳಕ್ಕೆ ಬಂದರೆ, OBC SC ST ಕ್ಯಾಟಗರಿ ಇರೋರು 177 177 ಮಾರ್ಕ್ಸ್ ಬಂದಿದ್ದರೆ ಮಾತ್ರ ನೀವು ಮೆಡಿಕಲ್ ಮಾಡೋಕ್ಕೆ ಎಲಿಜಿಬಲ್ ಆಗ್ತೀರಾ. ಅದಕ್ಕಿಂತ 1 ಮಾರ್ಕ್ಸ್ ಕಡಿಮೆ ಬಂದಿದ್ದರೂ ಕೂಡ ಯಾವುದೇ ಕಾರಣಕ್ಕೂ ತಾವು ಎಲಿಜಿಬಲ್ ಆಗಲ್ಲ. OBC SC STಗೆ 177 ಮಾರ್ಕ್ಸ್ ಬೇಕಾಗುತ್ತೆ. ಅದೇ ಏನಾದರೂ ಜನರಲ್ ಕ್ಯಾಟಗರಿ ಆಗಿದ್ದರೆ 213 ಮಾರ್ಕ್ಸು 213 213 ಮಾರ್ಕ್ಸ್ ಬಂದಿದ್ದರೆ ನೀವು ಕೂಡ ವಿದೇಶದಲ್ಲಿರುವಂಥ ಟಾಪ್ ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡೋದಕ್ಕೆ ಅವಕಾಶ ಥ್ರೂ ಡಾಕ್ಟರ್ ಡ್ರೀಮ್ಸು. ಸರ್, ಈಗಾಗಲೇ ನೀವು ಮಾತನಾಡ್ತಾ ಇದ್ರಿ ಕರ್ನಾಟಕದಲ್ಲಿ ಸುಮಾರು 55,000 ವಿದ್ಯಾರ್ಥಿಗಳು ಕ್ವಾಲಿಫೈ ಆಗಿಲ್ಲ ಅಂತ. ಸೊ ಅಂಥ ವಿದ್ಯಾರ್ಥಿಗಳಿಗೆ ಏನು ಆಪ್ಷನ್ ಇದೆ, ಮುಂದೆ ಅವ್ರು ಏನು ಮಾಡ್ಬೋದು ಅಂತ ತಿಳಿಸ್ಕೊಡ್ಬೋದು ಮ್ಯಾಮ್? ಈಗ ನೀವು ನೋಡ್ತಿರ್ಬೋದು, ಈ ವರ್ಷ ಸುಮಾರು ಸ್ಟೂಡೆಂಟು ನಾಟ್ ಕ್ವಾಲಿಫೈ ಆಗಿದ್ದಾರೆ. 1.5 ಲಕ್ಷದಲ್ಲಿ 95,000 ಸ್ಟೂಡೆಂಟ್ಸ್ ಮಾತ್ರ ಬಂದು ಕ್ವಾಲಿಫೈ ಆಗಿರೋದು. ಅದರಲ್ಲಿ ಇವಾಗ 55,000 ವಿದ್ಯಾರ್ಥಿಗಳಿಗೆ ಅವ್ರಿಗೆ ಆಪರ್ಚುನಿಟಿ ಇಂಡಿಯಾದಲ್ಲೇ ಇಲ್ಲ. ಅವರು ವಿದೇಶಕ್ಕೆ ಹೋಗಬೇಕಾದ್ರೂ ಕೂಡ ನೀಟ್ ಇಲ್ಲದ್ರೆ ಹೋಗಿ MBBS ಮಾಡ್ಕೊಂಬಂದರೆ ನಾಳೆ ವ್ಯಾಲ್ಯೂ ಇರೋದಿಲ್ಲ. ಅದಕ್ಕೆ ದೊಡ್ಡ ಒಂದು ಸಮಸ್ಯೆನ ಫೇಸ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ವಿತೌಟ್ ನೀಟು, ಯಾಕಂದರೆ ಇವಾಗ ಸುಮಾರು ಏಜೆನ್ಸಿಗಳು ಏನು ಮಾಡ್ತಿದ್ದಾರೆ, ತುಂಬ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಈ ವರ್ಷ ಸ್ಪೆಷಲಿ ಸುಮಾರು ನಾರ್ತ್ ಕಡೆಯಿಂದ ಎಲ್ಲ ಕನ್ಸಲ್ಟೆನ್ಸೀಸ್ ಬಂದಿದೆ. ಈಗ ಸ್ಟೂಡೆಂಟೇ ಅಡ್ಮಿಷನ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅವರಿಲ್ಲ ಹೋಗ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ ಅಂತ. ಈಗ ಒಂದು Tier 2 ಸಿಟಿಯಿಂದ ಬರುವಂಥ ವಿದ್ಯಾರ್ಥಿಗಳು ಬೆಂಗಳೂರಲ್ಲೇ ಸೆಟ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಅಂಥದ್ರಲ್ಲಿ ಅವ್ರಿಗೆ ನೀವು ವಿತೌಟ್ ನೀಟು ಫಾರಿನಲ್ಲಿ ಹೋಗ್ಬಿಟ್ಟು ಸೆಟ್ಲ್ ಆಗಿಬಿಡಿ ಅಂತ ಹೇಳ್ತಾ ಇದ್ದೀರಾ. ಈಸ್ 100% ರಾಂಗ್ ಅದು. ವಿಚ್ ಈಸ್ ನಾಟ್ ಅಟ್ ಆಲ್ ಪಾಸಿಬಲ್.
ವಿತೌಟ್ ನೀಟ್ ನೀವೇನಾದರೂ ಹೋಗಿ MBBS ಮಾಡೋಕ್ಕೆ ಹೋಗ್ತೀರಂದರೆ ನಮ್ಮ ದೇಶದಲ್ಲಿ ನಿಮಗೆ ವಾಪಸ್ ಬರೋದಕ್ಕೆ ಅವಕಾಶ ಇಲ್ಲ. ಸೊ ಅದಕ್ಕೋಸ್ಕರ ಲಾಸ್ಟ್ ಇಯರ್ವರೆಗೂ ಅಪ್ ಟು 2025 ಅಕಾಡೆಮಿಕ್ಸ್ವರೆಗೂ ನಿಮಗೆ ಪರ್ಮಿಷನ್ ಇತ್ತು. 26ಇಂದ ಬಂದು ಮಾಡೋದಕ್ಕೆ ಅವಕಾಶ 100% ಇಲ್ಲ. ಈಗ ಮೇಡಮ್ ಹೇಳಿದ್ರು ಈಗ 55,000 ವಿದ್ಯಾರ್ಥಿಗಳು ಎಲಿಜಿಬಲ್ ಆಗಿಲ್ಲ. ಅಂಥದ್ರಲ್ಲೂ ಕೂಡ ಇವತ್ತು ವೆಟರಿನರಿಗೂ ಕೂಡ ತುಂಬಾ ಡಿಮ್ಯಾಂಡ್ ಇದೆ. ನೋಡ್ತಾ ಇದ್ದೀರಾ, ಇಡೀ ನಮ್ಮ ಕರ್ನಾಟಕದಲ್ಲಿ ಇರೋದು ಸೀಟ್ಸು ಜಸ್ಟು 500 ಸೀಟ್ಸ್ ಮಾತ್ರ. 500 ಸೀಟ್ಸ್ ಹಿಡ್ಕೊಂಡು ಎಷ್ಟು ವಿದ್ಯಾರ್ಥಿಗಳಿಗೆ ನಮಗೆ ಸೀಟ್ ಕೊಡೋಕ್ಕೆ ಸಾಧ್ಯ? ಇದು ಇನ್ನೊಂದು ಏನಂದರೆ ವೆಟರಿನರಿಗೂ ಕೂಡ ತುಂಬಾ ಡಿಮ್ಯಾಂಡ್ ಇದೆ. 1000% ಡಿಮ್ಯಾಂಡ್ ಅಂತ ಹೇಳ್ಬೋದು. MBBS ಒಂದು ಕಡೆ ಡಿಮ್ಯಾಂಡ್ ಅಂದರೂ ಕೂಡ ವೆಟರಿನರಿಗೂ ಕೂಡ 5 ಮೆಡಿಕಲ್ ಕಾಲೇಜಸ್ ಇದೆ. ಅದರಲ್ಲೂ ಕೂಡ 500 ಸೀಟ್ಸ್ ಮಾತ್ರ ಇರೋದು. ಒಂದು ಗುಡ್ ನ್ಯೂಸ್ ಏನಂದರೆ ಡಾಕ್ಟರ್ ನ್ಯೂಸ್ ವತಿಯಿಂದ ಕನ್ಫರ್ಮೇಷನ್ ಏನು ಕೊಡ್ತಾ ಇದೀವಿ ಅಂದರೆ ವಿತೌಟ್ ನೀಟ್ ವೆಟರಿನರಿ ಮಾಡ್ಬೋದು. ಈಗ MBBS ನಮಗೆ ಎಲಿಜಿಬಲ್ ಆಗಿದ್ದರೆ ಮಾತ್ರ MBBS ಮಾಡೋಕ್ಕಾಗೋದು. ವೆಟರಿನರಿ ಮಾಡೋದಕ್ಕೆ ಒಳ್ಳೆಯ ಅವಕಾಶ ಇದೆ. VCI ವೆಟರಿನರಿ ಕೌನ್ಸಿಲ್ ಆಫ್ ಇಂಡಿಯಾ ಏನು ಮಾಡಿದ್ದಾರೆ ಅಂದರೆ ಕನ್ಫರ್ಮೇಷನ್ ಕೊಟ್ಟಿದೆ. ಅವರು ವೆಬ್ಸೈಟಲ್ಲಿ ಏನು ಅಲಾಟ್ಮೆಂಟ್ ಮಾಡಿದ್ದಾರೆ, ಏನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂದರೆ ನೀವೇನಾದರೂ ನೀಟಲ್ಲಿ ಎಲಿಜಿಬಲ್ ಆಗಿಲ್ಲ ಅಂದರೂ ಕೂಡ ನಾವು ಹೇಳುವಂಥ ಮೆಡಿಕಲ್ ಕಾಲೇಜ್, ನಾವು ಹೇಳುವಂಥ ವೆಟರಿನರಿ ಕಾಲೇಜಲ್ಲಿ ಹೋಗಿ ಏನಾದರೂ ವೆಟರಿನರಿ ಮುಗಿಸ್ಕೊಂಡು ಬಂದರೆ ನೀವು ಕರ್ನಾಟಕದಲ್ಲಿ ಡೈರೆಕ್ಟಾಗಿ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ಬೋದು. ಯಾವುದೇ ರೀತಿ ಎಕ್ಸಿಟ್ ಎಕ್ಸಾಮ್ಗಳಿಲ್ಲ. 55,000 ಸ್ಟೂಡೆಂಟ್ಸ್ ಬೇರೆ ಬೇರೆ ಕೋರ್ಸ್ಗಳಿಗೆ ಹೋಗೋಕ್ಕಿಂತ ಒಂದು ವೇಳೆ ಮೆಡಿಕಲ್ ಈ ವರ್ಷ ಮಾಡೋಕ್ಕಾಗಲ್ಲ, ರಿಪೀಟ್ ಮಾಡೋಕ್ಕಾಗತ್ತಾ ರಿಪೀಟ್ ಮಾಡಿ. ಇಲ್ಲಪ್ಪ ನಾನು ವೆಟರಿನರಿ ಮಾಡಬೇಕು, ಡಿಮ್ಯಾಂಡ್ ಇದೆ, 500 ಸೀಟ್ಸ್ ಇರೋದು ಕರ್ನಾಟಕದಲ್ಲಿ. ಇಂಥ ವಿದ್ಯಾರ್ಥಿಗಳೇ ಒಂದು ವೇಳೆ ನಿಮಗೆ ಕರ್ನಾಟಕದಲ್ಲಿ ಸೀಟ್ ಸಿಗ್ತಾ ಇಲ್ಲ ಅಂದರೆ VCI ವೆಟರಿನರಿ ಕೌನ್ಸಿಲ್ ಆಫ್ ಇಂಡಿಯಾ ಕೊಟ್ಟಿರುವಂಥ ಪರ್ಮಿಷನ್ ಪ್ರಕಾರ ಕೆಲವು ಕಾಲೇಜಸ್ ಇದೆ, ಅಲ್ಲಿ ನಿಮಗೆ ನೀಟ್ ಬೇಕಾಗಿಲ್ಲ. ಇಂಡಿಯಾಗೆ ವಾಪಸ್ ಬಂದು ಆ್ಯಸ್ ಎ ಡಾಕ್ಟರ್ ಆಗಿ ಗೌರ್ಮೆಂಟ್ ಅಫಿಷಿಯಲಲ್ಲಿ ಪ್ರಾಕ್ಟೀಸನ್ನು ಮಾಡ್ಬೋದು. ಸೊ ಅದಕ್ಕೋಸ್ಕರ ಜಾಸ್ತಿ ಟೈಮ್ ತಗೋಬೇಡಿ. ಒಂದು ವೇಳೆ ನಿಮಗೆ MBBS ಆಗಿಲ್ಲ, ವೆಟರಿನರಿ ಸಿಗ್ತಾ ಇಲ್ಲ ಅಂದರೂ ಕೂಡ ವಿದೇಶದಲ್ಲಿ ನಿಮಗೆ ಬೇಕಾದಷ್ಟು ಆಪ್ಷನ್ಸ್ಗಳಿರುತ್ತೆ. ಎಸ್ ಸರ್, ಮತ್ತಷ್ಟು ಮಾತಾಡೋಣ. ವೀಕ್ಷಕರೇನು ನೀವು ಕೂಡ ಒಂದು ವೇಳೆ MBBS ಮಾಡಬೇಕನ್ನೋ ಆಸೆ ಇದ್ದರೆ, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಕನ್ಫ್ಯೂಸ್ ಇದ್ದರೆ ನಿಮ್ಮ TV ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಗೆ ಕರೆ ಮಾಡಿ. ನಿಮಗೆ ಯಾವುದೇ ರೀತಿಯಾದಂತಹ ಪ್ರಶ್ನೆ ಇದ್ದಲ್ಲಿ, ಯಾವುದೇ ರೀತಿಯಾದಂತಹ ಗೊಂದಲ ಇದ್ದಲ್ಲಿ ಮುಬಾರಕ್ ಅವರು ಇರ್ತಾರೆ. ನೇರವಾಗಿ ಕರೆ ಮಾಡಿ ನೇರವಾಗಿ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕಂಡುಕೊಳ್ಬೋದು. ಎಸ್ ಸರ್, ಈಗಾಗಲೇ ನೀವು ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ರಿ. ವಿದೇಶದಲ್ಲಿ ಹೋಗಿ MBBS ಮಾಡೋದ್ರಿಂದ ಯಾವೆಲ್ಲ ರೀತಿ ಬೆನಿಫಿಟ್ ಇದೆ, ನೀಟ್ ಎಕ್ಸಾಮ್ಸ್ ರಿಸಲ್ಟ್ ಬಗ್ಗೆ ಕೂಡ ಹೇಳ್ತಾ ಇದ್ರಿ. ಸರ್, ಇನ್ನು ಕರ್ನಾಟಕದಲ್ಲಿ MBBS ಮಾಡಬೇಕಂದ್ರೆ ಎಷ್ಟು ಮಾರ್ಕ್ಸ್ ಬೇಕಾಗುತ್ತೆ, ಕ್ವಾಲಿಫೈ ಆಗಬೇಕಂದ್ರೆ ಎಷ್ಟು ಮಾರ್ಕ್ಸ್ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ರಿ. ಒಂದು ವೇಳೆ ಅಬ್ರಾಡಲ್ಲಿ MBBS ಮಾಡಬೇಕಂದ್ರೆ ಎಷ್ಟು ಮಾರ್ಕ್ಸ್ ಬೇಕಾಗ್ಬೋದು ಹಾಗಾದ್ರೆ? ಮ್ಯಾಮ್, ಅಲ್ಲಿ ಅಬ್ರಾಡಲ್ಲಿ ನಿಮಗೆ ಸರ್ಕಾರಿ ಮೆಡಿಕಲ್ ಕಾಲೇಜಸ್ ಇರೋದಿಲ್ಲ. ತೋ ಜಸ್ಟ್ ಎಲಿಜಿಬಲ್ ಆದರೆ ಸಾಕು. ಈಗ ಅದರಲ್ಲೂ ಕೂಡ ಕೆಲವರು ಮಿಸ್ಗೈಡ್ ಮಾಡ್ತಾ ಇದ್ದಾರೆ. 170 ತಗೊಳ್ಳಿ, 172, 173 ತೊಗೊಂಡ್ರು ಕೂಡ ನೀವು ಫಾರಿನ್ಗೆ ಹೋಗ್ಬೋದು ಅಂತ, ವಿಚ್ ಇಸ್ 100% ರಾಂಗ್. ಆ್ಯಸ್ ಪರ್ ದಿ ರೂಲ್, ಆ್ಯಸ್ ಪರ್ ದಿ NTA ಬಂದಿರೋ ರಿಸಲ್ಟ್ ಪ್ರಕಾರ 177 ಬಂದರೆ ಮಾತ್ರ ನೀವು ಮೆಡಿಕಲ್ ಮಾಡೋಕ್ಕಾಗೋದು. ಜನರಲ್ ಕ್ಯಾಟಗರಿ ಇರೋರು 213 ಮಾರ್ಕ್ಸ್ ಬಂದರೆ ಮಾತ್ರ ನೀವು ಮೆಡಿಕಲ್ ಮಾಡೋಕ್ಕಾಗೋದು. ಅದಕ್ಕಿಂತ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂದರೆ ನೀವು ಮೆಡಿಕಲ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ನಿಮ್ಮದು ಎಲಿಜಿಬಲ್ ಮಾರ್ಕ್ಸ್ ಆಗಿದ್ದರೆ ಡಾಕ್ಟರ್ ನ್ಯೂಸ್ ವತಿಯಿಂದ ಆಪರ್ಚುನಿಟಿಗಳಿದೆ. ಸುಮಾರು 14 ಕಂಟ್ರಿ ಇದೆ. 255 ಮೆಡಿಕಲ್ ಕಾಲೇಜಸಲ್ಲಿ ಅಡ್ಮಿಷನ್ ಮಾಡೋದಕ್ಕೆ ಅವಕಾಶ ಥ್ರೂ ಡಾಕ್ಟರ್ ನ್ಯೂಸ್ ವತಿಯಿಂದ ಮಾಡಿಕೊಡ್ತೀವಿ. ತೋ ಏನು ವರಿಬೇಡ. ಕಡಿಮೆ ಮಾರ್ಕ್ಸ್ ಇದೆ, ಕಡಿಮೆ ಬಜೆಟ್ ಇದೆ ಅಂದರೂ ಕೂಡ ನೀವು ಕೂಡ ಫಾರಿನಲ್ಲಿರುವಂಥ ಮೆಡಿಕಲ್ ಕಾಲೇಜಲ್ಲಿ ಅವಕಾಶ ಡಾಕ್ಟರ್ ನ್ಯೂಸ್ ವತಿಯಿಂದ. ಎಸ್ ಸರ್, ಮುಖ್ಯವಾಗಿ ಇನ್ನು ಇವತ್ತು ಡಾಕ್ಟರ್ ಡ್ರೀಮ್ಸ್ ವತಿಯಿಂದ ಸ್ಪಾಟ್ ಸೆಮಿನಾರ್ ಮಾಡ್ತಿದ್ದೀರಾ, ಎಲ್ಲೆಲ್ಲಿ ಮಾಡ್ತಿದ್ದೀರಾ ಅಂತ ತಿಳಿಸ್ಕೊಡ್ಬೋದು ಮ್ಯಾಮ್? ಇವತ್ತು ಸುಮಾರು 5-6 ಕಡೆ ಬಂದು ಸ್ಪಾಟ್ ಸೆಮಿನಾರ್ ನಡೀತಾ ಇದೆ. ಯಾಕಂದರೆ ಸುಮಾರು ಜನ ಕಾಲ್ಸ್ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಸರ್ ನಾವು ಆಫೀಸಿಗೆ ಬರಬೇಕು ಅಂದ್ಕೊಂಡಿದ್ದೀವಿ, ಅಷ್ಟು ದೂರ ಟ್ರಾವೆಲ್ ಮಾಡೋ ನೆಸೆಸಿಟಿ ಇಲ್ಲ. ಇವತ್ತು ಹೆಡ್ ಆಫೀಸ್ ಬ್ಯಾಂಗ್ಳೂರು, ಕೋರಮಂಗಲ, ಸೋನಿವಲ್ ಸಿಗ್ನಲಲ್ಲಿ ಆಫೀಸ್ ಇದೆ. ಆಲ್ಮೋಸ್ಟ್ 16 ವರ್ಷಗಳಿಂದ ಅದೇ ಒಂದು ಪ್ರಾಸೆಸ್ಸಲ್ಲಿ ಅದೇ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಏನೂ ಪ್ರಾಬ್ಲಮ್ ಇಲ್ಲ. ಡೈರೆಕ್ಟಾಗಿ ಆಫೀಸ್ಗೆ ಫೋನ್ ಮಾಡಿಕೊಂಡು, ನಂಬರ್ ಬರ್ತಾ ಇದೆ ಅದಕ್ಕೊಂದು ಸತಿ ಕಾಲ್ ಮಾಡಿಕೊಂಡು ಇನ್ಫಾರ್ಮೇಷನ್ ತಿಳ್ಕೊಂಡು ಸೀದಾ ಆಫೀಸಿಗೆ ಬಂದು ವಿಸಿಟ್ ಮಾಡ್ಬೋದು. ಎರಡನೇದು, ದಾವಣಗೆರೆಯಲ್ಲೂ ಕೂಡ ಸ್ಪಾಟ್ ಸೆಮಿನಾರ್ ನಡೀತಾ ಇದೆ. ಮತ್ತು ನಿಮ್ಮ ಶಿವಮೊಗ್ಗದಲ್ಲೂ ಕೂಡ ಒಂದು ಮೆಗಾ MBBS ಸೆಮಿನಾರ್ ನಡೀತಿದೆ. ಮತ್ತು ಹುಬ್ಬಳ್ಳಿಯಲ್ಲಿ ಕೂಡ ಸೆಮಿನಾರ್ ನಡೀತಿದೆ, ಬಿಜಾಪುರಲ್ಲಿ ನಡೀತಿದೆ, ಗುಲ್ಬರ್ಗಾದಲ್ಲೂ ಕೂಡ ಸ್ಪಾಟ್ ಸೆಮಿನಾರ್ ನಡೀತಿದೆ. ಇವತ್ತು ಟೋಟಲ್ ಕರ್ನಾಟಕದಲ್ಲಿ 6 ಕಡೆ 6 ಪ್ಲೇಸಸಲ್ಲಿ ಬಂದು ನಿಮಗೆ ಟೋಟಲ್ ಮೆಗಾ MBBS ಸೆಮಿನಾರ್ ನಡೀತಿದೆ. ನೀವು ಮಾರ್ಕ್ಸ್ ಕಮ್ಮಿ ಬಂದಿದೆ, ಬಡ್ಜೆಟ್ ಕಮ್ಮಿ ಇದೆ ಅಂದರೂ ಕೂಡ ವರಿ ಮಾಡ್ಕೋಬೇಡಿ. ನಿಮ್ಮ ಡಾಕ್ಟರ್ ಆಗುವಂಥ ಕನಸು ನನಸು ಮಾಡೋದು ಅದು ಓನ್ಲಿ ಒನ್ ಡಾಕ್ಟರ್ ಡ್ರೀಮ್ಸು. ಆ್ಯಸ್ ಸೂನ್ ಆಸ್ ಪಾಸಿಬಲ್ ವಿಸಿಟ್ ಮಾಡಿ ಇನ್ಫಾರ್ಮೇಷನ್ ಪಡೀರಿ. ಎಸ್ ಸರ್, ಮತ್ತಷ್ಟು ಮಾತಾಡೋಣ. ಒಬ್ರು ಕಾಲರ್ ಹೇಳಿದ್ದಾರೆ, ಮಾತನಾಡಿಸ್ಬಿಡೋಣ. ಬೆಂಗಳೂರಿಂದ ನಾಗರಾಜ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ತೆ ನಾಗರಾಜ್ ಅವರೇ. ಮೇಡಮ್ ನಮಸ್ತೆ ಮೇಡಮ್. ಮಾತಾಡಿ. ಮುಬಾರಕ್ ಅವರಿದ್ದಾರೆ, ನಿಮ್ಗೆ ಏನು ಪ್ರಶ್ನೆ? ನಾಗರಾಜ್ ಅವರೇ ನಮಸ್ಕಾರ. ಮುಬಾರಕ್ ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಾವು ಬೆಂಗಳೂರಿಂದ ಕಾಲ್ ಮಾಡ್ತಿರೋದು. ಏನಂದ್ರೆ ನಮ್ಮ ಬ್ರದರ್ ಬಂದ್ಬಿಟ್ಟು ರಿಪೀಟೇಟರ್ ತಗೊಳ್ತಾ ಇದ್ದಾರೆ. ಓಕೆ,
Last year he has got 130. Now he has got 215. ಓಕೆ ಯಾವ ಕ್ಯಾಟಗರಿ ಬರುತ್ತೆ ನಿಮ್ಮದು? ಸರ್ ನಮ್ದು ಫಾರ್ ಸ್ಟೇಟ್ ಗೌರ್ಮೆಂಟ್ಗೆ 3B ಬರುತ್ತೆ. ಫಾರ್ ಸೆಂಟ್ರಲ್ ಗೌರ್ಮೆಂಟ್ ಇಟ್ಸ್ EWS ಜನರಲ್ ಸರ್. ಇಲ್ಲ, ನೀವು ನೀಟಲ್ಲಿ ಏನು ಹಾಕಿದ್ದೀರಾ? ಫಾರ್ಮ್ ಫಿಲ್ ಮಾಡಬೇಕಾದ್ರೆ ಇವಾಗ ರಿಸಲ್ಟ್ ಯಾವ ಥರ ಬಂದಿದೆ? ಜನರಲ್ ಸರ್, ಜನರಲ್ ಕ್ಯಾಟಗರಿ. ಜನರಲ್ ಕ್ಯಾಟಗರಿ ಬಂದಿದೆ. ಜನರಲ್ ಅಂದರೆ ಜನರಲ್ ಕ್ಯಾಟಗರಿಗೆ ಕನ್ಸಿಡರ್ ಆಗುತ್ತೆ ನಿಮಗೆ, ಸ್ಟೇಟ್ ಕನ್ಸಿಡರೇಷನ್ ಬರಲ್ಲ. ಓಕೆ ಸರ್. ಎಷ್ಟು ಬಂದಿದೆ ಮಾರ್ಕ್ಸ್ ಇವಾಗ? ಸರ್ 215 ಬಂದಿದೆ ಸರ್. 215 ಎಲಿಜಿಬಲ್ ಇದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಕಟ್ ಆಫ್ ಪ್ರಕಾರ 213 ಬೇಕಾಗಿರೋದು. ಬೆಂಗಳೂರಿಂದ ಎಲ್ಲಿ ನಾಗರಾಜ್ ಅವರು ಮಾತಾಡ್ತಿರೋದು? ಬನ್ನೇರ್ಘಟ್ಟ ಸರ್. ಬನ್ನರ್ಘಟ್ಟ ರೋಡ್. ಆಲ್ರೆಡಿ ಸುಮಾರು ಸ್ಟೂಡೆಂಟ್ಸ್ ಇದ್ದಾರೆ ರೀ ಬನ್ನರ್ಘಟ್ಟದಿಂದ. ನಿಮಗೆ ಆ ಕಡೆ ಲಾಟ್ ಆಫ್ ಸ್ಟೂಡೆಂಟ್ಸ್ ಫಾರಿನ್ಗೆ ಹೋಗ್ತಾ ಇದ್ದಾರೆ. ಯಾರು ಬ್ರದರಾ ಸಿಸ್ಟರ್ ನೋಡ್ತಿರೋದು MBBS? ಇಲ್ಲ ಸರ್, ಯಂಗರ್ ಬ್ರದರ್. ಯಂಗರ್ ಬ್ರದರ್. ಸುಮಾರು ಜನ ಇದ್ದಾರಮ್ಮ, ಏನೂ ಪ್ರಾಬ್ಲಮ್ ಇಲ್ಲ. ನಮ್ಮದು ನಂಬರ್ ಬರ್ತಾ ಇದೆ. ಬನ್ನರ್ಘಟ್ಟ ರೋಡ್ ಏನು ಜಾಸ್ತಿ ಇಲ್ಲ, ಮೆಟ್ರೋ ಇದೆ. ಆರಾಮಾಗಿ ನೀವು ಒಂದು 45 ಮಿನಿಟ್ ಅಲ್ಲಿ ರೀಚ್ ಆಗ್ಬೋದು. ಸೊ ಪ್ಲ್ಯಾನ್ ಮಾಡಿ ವಿಸಿಟ್ ಮಾಡೋಕ್ಕಾಗುತ್ತಂದರೆ ಯು ಕ್ಯಾನ್ ಪ್ಲ್ಯಾನ್. ಮತ್ತು ಒಳ್ಳೆ ಟಾಪ್ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡಿಸೋಣಂತೆ. ನಿಮ್ಮ ಸುತ್ತಮುತ್ತದಿಂದ ಕೂಡ ಸುಮಾರು ವಿದ್ಯಾರ್ಥಿಗಳಿದ್ದಾರೆ ನಾಗರಾಜ್ ಅವರೇ. ನಮ್ಮದು ನಂಬರ್ ಬರ್ತಾ ಇದೆ, ಅದಕ್ಕೊಂದ್ಸತಿ ಕಾಲ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ತುಂಬ ಅಲರ್ಟಾಗಿರಿ, ಯಾಕಂದರೆ ಮಿಸ್ಗೈಡ್ ಮಾಡೋಂಥವ್ರು ಸುಮಾರು ಜನ ಇದ್ದಾರೆ ಇವತ್ತು. ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟು 16 ಇಯರಿಂದ ಇವತ್ತು ಎಷ್ಟು ಗ್ರ್ಯಾಜುಯೇಟ್ ಆಗಿ ಬಂದಿದ್ದಾರೆ ಪ್ರತಿಯೊಂದಕ್ಕೊಂದು ಮಾಹಿತಿ ಗೊತ್ತಾಗುತ್ತೆ ನಾಗರಾಜ್. ಥ್ಯಾಂಕ್ ಯು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ವೆಂಕಟಾಚಲಪತಿ ಅಂತ ಹೇಳಿ. ನಮಸ್ತೆ ಸರ್. ನಮಸ್ತೆ ಅಮ್ಮ. ಮಾತಾಡಿ. ಮುಬಾರಕ್ ಅವರಿದ್ದಾರೆ, ನಿಮ್ಗೆ ಏನು ಪ್ರಶ್ನೆ ಇದೆ ಕೇಳಿ. ಚಲಪತಿ ಅವರು ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ಏನಿಲ್ಲ, ನೀಟಲ್ಲಿ ನಮ್ದು 147 ಬಂದಿದೆ. 147. ಓಕೆ. ಹೌದು. ಅದರಿಂದ ನಮ್ದು ಹುಡುಗ ಬಂದ್ಬಿಟ್ಟು ಇಲ್ಲಿ ಇದಕ್ಕೆ ಇಂಡಿಯಾದಲ್ಲಿ ಆಗ್ತಾ ಇಲ್ಲ, ಅದು ನೀಟು ಎಲಿಜಿಬಲ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು. ಅದಕ್ಕೋಸ್ಕರ ಫಾರಿನ್ ಅದೇನಿದೆ ನಿಮ್ದು ಇದು ಕಳ್ಸ್ಕೊಡೋಣ. ಆಯ್ತಾಯ್ತು, ಆಪ್ಷನ್ಸ್ ಇದೆ, ಸುಮಾರು ಆಪ್ಷನ್ಸ್ ಇದೆ. ಎಲ್ಲಿಂದ ಮಾತಾಡ್ತಿರೋದು? ಬಂಗಾರಪೇಟೆಯಿಂದ. ಬಂಗಾರಪೇಟೆ ಸುಮಾರು ಇದ್ದಾರೆ ಸರ್ ಸ್ಟೂಡೆಂಟು. ನಿಮಗೆ ಹೊಸಕೋಟೆ ಬೆಲ್ಟಿಂದ ಅಪ್ ಟು ಕೋಲಾರ ಬಂಗಾರಪೇಟೆವರೆಗೂ ಸುಮಾರು ಸ್ಟೂಡೆಂಟ್ಸ್ ಇದ್ದಾರೆ. ಎಲಿಜಿಬಲ್ ಆಗಿಲ್ಲ, ಅದಕ್ಕೆ ಒಂದು ಬೇರೆ ಬೇರೆ ಆಪ್ಷನ್ಸ್ಗಳಿರುತ್ತೆ. ಅದಕ್ಕೆ ಮಾತಾಡೋಣಂತೆ, ಇನ್ಫಾರ್ಮೇಷನ್ ಕೊಡ್ತೀನಿ ನಾನು. ಆಲ್ರೆಡಿ ನಿಮ್ಮ ಭಾಗದಿಂದ ಆಲ್ರೆಡಿ ವಿದ್ಯಾರ್ಥಿಗಳಿದ್ದಾರೆ ಈ ವರ್ಷ ಹೋಗ್ತಿರೋರು. ನಮ್ಮದು ನಂಬರ್ ಬರ್ತಾ ಇದೆ, ಅದಕ್ಕೊಂಚೂರು ಕಾಲ್ ಮಾಡಿಕೊಂಡು ಇನ್ಫಾರ್ಮೇಷನ್ ತಿಳ್ಕೊಂಡು ಯಾವಾಗ ಬರೋಕ್ಕಾಗುತ್ತೆ ಅಂತ ಅವ್ರಿಗೆ ಹೇಳಿ, ಅವ್ರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಕೊಡ್ತಾರೆ. ಸ್ಟೂಡೆಂಟ್ಗೆ ಕರ್ಕೊಂಡು ನೀವು ಮೇಡಮು ಎಲ್ಲರೂ 3 ಜನ ಫ್ಯಾಮಿಲಿ ಸಮೇತ ಬನ್ನಿ, ಪೂರ್ತಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಎಸ್, ಇಂಡಿಯಾದಲ್ಲಿ ಆಗಿಲ್ಲ, ವಿದೇಶದಲ್ಲಿ ಯಾವ್ಯಾವ ಥರ ಆಪ್ಷನ್ಸ್ ಇದೆ, ಹೆಂಗೆ ಮಾಡ್ಬೋದು, ಏನು ಮಾಡ್ಬೋದು ಅಂತ ಪ್ರತಿಯೊಂದಕ್ಕೊಂದು ಮಾಹಿತಿ ಕೊಡ್ತೀನಿ. ಸೊ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಕಾಲ್ ಮಾಡ್ಕೊಂಡು ಬನ್ನಿ ಸರ್. ಥ್ಯಾಂಕ್ ಯು ವೆಂಕಟಾಚಲಪತಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಸರ್, ಇನ್ನು ಈಗಾಗಲೇ MBBSನ ಫಾರಿನಲ್ಲಿ 6 ಇಯರ್ ಕಂಪ್ಲೀಟ್ ಮಾಡಿದಂತಹ ಸಂದರ್ಭದಲ್ಲಿ, ವಿದೇಶದಲ್ಲಿ ಕಂಪ್ಲೀಟ್ ಆದಮೇಲೆ ಇಂಡಿಯಾದಲ್ಲಿ ಆ MBBSಗೆ ವ್ಯಾಲ್ಯೂ ಇರುತ್ತಾ, ಅಥವಾ ಅಲ್ಲಿ ಕಂಪ್ಲೀಟ್ ಆಗಿ ಎಜುಕೇಷನ್ ಮುಗಿಸಿ ಬಂದ ನಂತರ ಇಲ್ಲಿ ಯಾವುದಾದ್ರೂ ಎಕ್ಸಾಮ್ ಬರೀಬೇಕಾಗುತ್ತಾ, ಹೇಗೆ ಅಂತ? ಮ್ಯಾಮ್, ಈಗ ಒಂದು ಗುಡ್ ನ್ಯೂಸ್ ಅಂತ ಏನಂತ ಹೇಳಿದ್ರೆ, ಆ್ಯಸ್ ಪರ್ NMC ನ್ಯಾಷನಲ್ ಮೆಡಿಕಲ್ ಕಮಿಷನ್ ಪ್ರಕಾರ ಬಂದು ಕಾಮನ್ ಎಂಟ್ರೆನ್ಸ್, ಕಾಮನ್ ಎಕ್ಸಿಟ್ ಅಂತ ಮಾಡಿದ್ದಾರೆ. ಕಾಮನ್ ಎಂಟ್ರೆನ್ಸ್ ಅಂದರೆ ನೀಟ್ ಎಕ್ಸಾಮ್, ನೀಟಲ್ಲಿ ಎಲಿಜಿಬಲ್ ಆಗಿರಬೇಕು. ಕಾಮನ್ ಎಕ್ಸಿಟ್ ಎಕ್ಸಾಮ್ ಅಂದರೆ ನೆಕ್ಸ್ಟ್ ಎಕ್ಸಾಮ್, ನ್ಯಾಷನಲ್ ಎಕ್ಸಿಟ್ ಎಕ್ಸಾಮ್ ಅಂತ ಹೇಳ್ತೀವಿ. ಅದು 6 ವರ್ಷ ಆದ ನಂತರ ಬರೆಯುವಂಥ ಎಕ್ಸಾಮು. ಮೆಡಿಕಲ್ ಮಾಡೋಕ್ಕೆ ಮಕ್ಕಳು ಹೋಗ್ತಾರೆ, ತಂದೆ ತಾಯಿಗೆ ಗೊತ್ತು ಡಾಕ್ಟರ್ ಅಂತ, ನನಗೆ ಗೊತ್ತು ಡಾಕ್ಟರ್ ಅಂತ. ಬಟ್ ನಮ್ಮ ಸರ್ಕಾರಕ್ಕೆ ಗೊತ್ತಾಗಬೇಕಂದ್ರೆ ಅವರು ವಾಪಸ್ ಬಂದ ನಂತರ ಒಂದು ಎಕ್ಸಿಟ್ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಇದು ಸುಮಾರು ನಾವು ಎಕ್ಸ್ಪೀರಿಯನ್ಸ್ಡ್ ಇದ್ದೀವಿ ಇದರಲ್ಲಿ. ನಾವು ತುಂಬ ಎಕ್ಸ್ಪರ್ಟ್ ಆಗಿರೋದ್ರಿಂದ ಏನು ವರಿ ಮಾಡೋ ನೆಸೆಸಿಟಿ ಇಲ್ಲ. FMG ಎಕ್ಸಾಮ್ಸ್ಗೆ ಕೋಚಿಂಗನ್ನು ಕೊಡ್ತಿದ್ವಿ, ಪ್ರಿಪ್ರೇಷನ್ಸನ್ನು ಕೊಡ್ತಿದ್ವಿ. ಸುಮಾರು ಇವತ್ತು ಡಾಕ್ಟರ್ಗಳಾಗಿದ್ದಾರೆ, ಕರ್ನಾಟಕದಲ್ಲಿ ಸರ್ವಿಸ್ ಕೊಡ್ತಾ ಇದ್ದಾರೆ. ಇವಾಗ ಸ್ಟೂಡೆಂಟ್ಸ್ಗೂ ಏನು ವರಿ ಮಾಡೋ ನೆಸೆಸಿಟಿ ಇಲ್ಲ. ಇಂಡಿಯಾದಲ್ಲಿ ಓದೋದು ಬ್ರಿಟಿಷ್ ಪ್ಯಾಟ್ರನ್, ವಿದೇಶದಲ್ಲಿ ಓದೋದು ಅಮೆರಿಕನ್ ಸಿಸ್ಟಮ್. ವ್ಯತ್ಯಾಸ ಏನಂದರೆ ಇಲ್ಲಿ ಕರಿಕ್ಯುಲಮ್ ವೈಸು ವ್ಯತ್ಯಾಸ ಬರುತ್ತೆ. ಇಲ್ಲಿ ಓದೋದು ಸ್ಟೇಟ್ ಬೋರ್ಡು, ಅಲ್ಲಿ ಓದೋದು CBSE ಬೋರ್ಡು. ಇಲ್ಲಿ ಸ್ವಲ್ಪ ಕ್ರೌಡಲ್ಲಿ ಓದ್ತೀರಾ, ಅಲ್ಲಿ ಒಂದು ಮಿನಿಮಮ್ ಬ್ಯಾಚಲ್ಲಿ ಓದ್ತೀರಾ. ಇಲ್ಲಿ ನೀವು ಕೋಟ್ಯಾಂತರ ರೂಪಾಯಿ ಕೊಟ್ಟು ಓದಬೇಕು, ಅಲ್ಲಿ ಮಿನಿಮಮ್ ಕಾಸ್ಟಲ್ಲಿ ಓದ್ತೀರಾ. ಏನೂ ವರಿ ಇಲ್ಲ. ಸೊ ಮಿನಿಮಮ್ ಕಾಸ್ಟ್, ಮಿನಿಮಮ್ ಮಾರ್ಕ್ಸ್ ಅಂದರೆ ನೀವು ಡಾಕ್ಟರ್ ಆಗುವಂಥ ಕನಸು ಆರಾಮಾಗಿ ನನಸು ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಸೊ ಮೋರ್ ಇನ್ಫಾರ್ಮೇಷನ್ಗೆ ನೀವು ಆ್ಯಸ್ ಸೂನ್ ಆಸ್ ಪಾಸಿಬಲ್ ಕಾಲ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ, ಆಫೀಸ್ಗೆ ವಿಸಿಟ್ ಮಾಡಿ. ಎಸ್ ಸರ್, ಮತ್ತಷ್ಟು ಮಾತನಾಡೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸ್ಬಿಡೋಣ. ಚಳ್ಳಕೆರೆಯಿಂದ ಕರೆ ಮಾಡಿದ್ದಾರೆ, ಸರೋಜಾ ಅಂತ ಹೇಳಿ. ನಮಸ್ತೆ ಸರೋಜಾ ಅವರೇ. ನಮಸ್ತೆ ಮೇಡಮ್. ಮಾತಾಡಿ. ಮುಬಾರಕ್ ಅವರಿದ್ದಾರೆ, ನಿಮ್ಗೆ ಏನು ಪ್ರಶ್ನೆ ಇದೆ, ಏನು ಗೊಂದಲ ಇದೆ ಕೇಳಿ. ಸರೋಜಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಾವು ನಮ್ಮ ಮಗನ್ಗೆ ನೀಟ್ ಕೋಚಿಂಗ್ ಕೊಡ್ತಿದ್ವಿ ಸರ್. 460 ಬಂದಿದೆ ಮಾರ್ಕ್ಸ್. 460, ವೆರಿ ಗುಡ್ ಮಾರ್ಕ್ಸ್. ನಾವು OBC ನಲ್ಲಿ ಬರ್ತೀವಿ ಸರ್ ನಾವು. ಓಕೆ. 460 ಮಾರ್ಕ್ಸ್ ಬರ್ತಿದೆಯಾ ಈಗ? ಸರ್. ಎಲ್ಲಿಂದ? ಚಳ್ಳಕೆರೆ ಪ್ರಾಪರು? ಸರ್, ನಮ್ದು ಚಳ್ಳಕೆರೆನೇ ಪ್ರಾಪರ್. ಓಕೆ 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 460 ಅಂದರೆ ಈಗ ಕ್ಯಾಟಗರಿ ವೈಸು 530 540ವರೆಗೂ ಬರುತ್ತೆ ಮಾರ್ಕ್ಸು, ಫ್ರೀ ಸೀಟ್ ಅಂದರೆ. ಈಗ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಈಗ ಸ್ವಲ್ಪ ಹಣ ಜಾಸ್ತಿನೇ ಖರ್ಚಾಗುತ್ತೆ. ಅಪ್ರಾಕ್ಸಿಮೇಟ್ ಒಂದು 15-17 ಲ್ಯಾಕ್ ಸೀಟ್ ಸಿಕ್ಕಿದ್ರೂ ಸಿಗ್ಬೋದು. ಬಟ್ ಬಜೆಟ್ ಅಷ್ಟು ಆಗುತ್ತಾ ಇಲ್ಲ.
ಒಂಚೂರು ಅದು ನಂಬರ್ ಬರ್ತಾ ಇದೆ, ಅದಕ್ಕೆ ಒಂಚೂರು ಕಾಲ್ ಮಾಡಿ, ಅವರೇ ಇನ್ಫಾರ್ಮೇಷನ್ ನಿಮಗೆ ಕಳಿಸ್ತಾರೆ. ನಿಯರ್ ಬೈಯಿಂದ ಸುಮಾರು ಸ್ಟೂಡೆಂಟ್ಸ್ ಇದ್ದಾರೆ. ಒಂದು ವೇಳೆ ನಿಮಗೆ ಇಂಡಿಯಾದಲ್ಲಿ ಸಿಕ್ಕಿಲ್ಲ ಅಂದರೆ ಆಪ್ಷನ್ ಬಿ, ಒಂದು ಫಾರಿನಲ್ಲಿ ಸೀಟ್ ಬುಕ್ ಮಾಡಿ ಇಟ್ಕೊಳ್ಳಿ. ಒಂದು ವೇಳೆ ಇಲ್ಲಿ ಆಗಿಲ್ಲ ಅಂದರೆ ಫಾರಿನ್ಗೆ ಒಂದು ಗ್ರೂಪ್ ಜೊತೆ ಹೋಗಿ ಮೆಡಿಕಲ್ ಮುಗಿಸ್ಕೊಂಡು ಬರ್ತಾರೆ ಮಕ್ಕಳು, ಪ್ರಾಬ್ಲಮ್ ಏನೂ ಇಲ್ಲ ಮ್ಯಾಮ್. ಥ್ಯಾಂಕ್ ಯು ಸರೋಜ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಈ ಡಾಕ್ಯುಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೇ ಎಜುಕೇಷನ್ ಆಗ್ಬೋದು, ಎಲ್ಲಿ ಆದರೂ ನಾವು ಹೋಗಿ ಎಜುಕೇಷನ್ ಮಾಡಿದರೂ ಕೂಡ ಡಾಕ್ಯುಮೆಂಟ್ಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಈ ಡಾಕ್ಯುಮೆಂಟ್ಸ್ ಪ್ರೋಸೆಸ್ ಬಗ್ಗೆ ತಿಳಿಸ್ಕೊಡಿ ಸರ್. ಮ್ಯಾಮ್, ಇವತ್ತು ನೋಡಿ ಮೆಗಾ ಸೆಮಿನಾರ್ ಕೂಡ ನಡೀತಾ ಇದೆ. ಅದರಲ್ಲಿ ಸುಮಾರು ವಿದ್ಯಾರ್ಥಿಗಳಿಗೆ ಒಂದು ಕ್ಲಾರಿಟಿ ಸಿಗ್ಬಿಡುತ್ತೆ. ಒಂದು ವೇಳೆ ನಮಗೆ ಇಂಡಿಯಾದಲ್ಲಿ ಸಿಕ್ಕಿಲ್ಲ ಅಂದರೆ ನಾವು ಸೆಮಿನಾರ್ ಅಟೆಂಡ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತ ತಿಳ್ಕೊಬೇಕಂದ್ರೆ, ಈಗ ಸುಮಾರು ಜನ ಕನ್ಫ್ಯೂಷನ್ ಏನಂದರೆ, ಈಗ ಎಲಿಜಿಬಲ್ ಆಗಿಲ್ಲ, ಎಲಿಜಿಬಲ್ ಆಗಿದ್ದಾರೆ, ಮಾರ್ಕ್ಸ್ ಕಮ್ಮಿ ಬಂದಿದೆ, ಬಡ್ಜೆಟ್ ಕಡಿಮೆ ಇದೆ, ನಾವೇ MBBS ಮಾಡಬೇಕು, ಇಲ್ಲ ವೆಟರ್ನರಿ ಮಾಡಬೇಕು, ಇಲ್ಲ ಬೇರೆ ಯಾವುದಾದ್ರು ಕೋರ್ಸ್ಗಳು ಮಾಡಬೇಕಂದ್ರೂ ಕೂಡ ಒಂದು ಮೇಜರ್ ಆಗಿ ಒಂದು ಮೇಜರ್ ಎಕ್ಸ್ಪರ್ಟ್ಸನ್ನು ಬೇಕಾಗುತ್ತೆ. ವಿತೌಟ್ ದಿ ಎಕ್ಸ್ಪರ್ಟ್ ನಿಮಗೇನು ಗೊತ್ತಿಲ್ಲ ಅಂದರೆ ಇವ್ರು ಏನು ಮಾಡ್ತಾರೆ, ಮಿಸ್ಗೈಡ್ ಮಾಡಿ ಬಿಟ್ಬಿಡ್ತಾರೆ. ಅದರಿಂದ ಒಂದು ವರ್ಷ ಹಾಳಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಬೆಟರ್ ಏನಿರುತ್ತೆ, ಬೆಂಗಳೂರಲ್ಲಿ ಹೆಡ್ ಆಫೀಸ್ ಇದೆ, ಕೋರಮಂಗಲ ಸೋನಿವಲ್ ಸಿಗ್ನಲಲ್ಲಿ ಸೆಮಿನಾರ್ ನಡೀತಿದೆ. ದಾವಣಗೆರೆ, ಹುಬ್ಳಿ, ಬಿಜಾಪುರ, ಗುಲ್ಬರ್ಗ ಮತ್ತು ಶಿವಮೊಗ್ಗ ಈ ಕಡೆ ಬಂದು ನಿಮಗೆ ಟೋಟಲ್ ಮೆಗಾ ಸೆಮಿನಾರ್ ನಡೀತಿದೆ. ನೀವು ಸೆಮಿನಾರಿಗೆ ಬರಬೇಕಂತ ಹೇಳಿದ್ರೆ 10th ಮಾರ್ಕ್ಸ್ ಕಾರ್ಡು, 12th ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, ಒಂದು ಫೋಟೋ ತೊಗೊಂಡು ಪ್ರಾಸೆಸ್ ತಿಳ್ಕೊಳ್ಳೋಕ್ಕೆ ಆಫೀಸಿಗೆ ಬನ್ನಿ. ನಿಮಗೆ ಎಲ್ಲ ಓಕೆ ಆಯ್ತಪ್ಪ, ಈಗ ನಮಗೆ ಓಕೆ ಆಯಿತು, ಹೋಗಿ ನಾವು ಫಾರಿನ್ಗೆ ಹೋಗ್ತೀವಿ ಅಂದರೆ ಒಂದು 10,000 ರೂಪಾಯಿ ಕಟ್ಟಿ ಸೀಟನ್ನು ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡಿಕೊಂಡು ಪ್ಲ್ಯಾನ್ ಬಿ ಅಂತ ಇಟ್ಕೊಳ್ಳಿ. ನಾನೇನು ಹೇಳ್ತೀನಿ ಅಂದರೆ, ಈಗ ನೀಟ್ ರಿಸಲ್ಟ್ ಆಡಿ ನಿಮ್ಮ ಕೈಯಲ್ಲಿದೆ, 450ಕ್ಕಿಂತ ಕಡಿಮೆ ಬಂದಿರುವಂಥ ವಿದ್ಯಾರ್ಥಿಗಳೇ ದಯವಿಟ್ಟು ಫ್ರೀ ಸೀಟಿಗೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೀಟ್ ಸಿಗೋದು ಕಷ್ಟ ಇದೆ. ಪೇಮೆಂಟ್ ಶೀಟ್ ನೀವು ಕೊಡೋಕ್ಕಾಗಲ್ಲ ಅಂದರೆ ನಾಟ್ ಪಾಸಿಬಲ್ ಟು ಬಿಕಮ್ ಎ ಡಾಕ್ಟರ್. ಕರ್ನಾಟಕದಲ್ಲಂತೂ MBBS ಮಾಡೋಕ್ಕೆ ಆಗೋದಿಲ್ಲ, ಬಜೆಟ್ ಕಡಿಮೆ ಇದೆ ಅಂದರೆ. ದಯವಿಟ್ಟು ಬಿಫೋರ್ ಲೆಸ್ ದೆನ್ 450 ಮಾರ್ಕ್ಸ್ ಇದ್ದರೆ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಆಫೀಸ್ಗೆ ವಿಸಿಟ್ ಮಾಡಿ, ಕಾಲ್ ಮಾಡಿ, ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. 100% ನಿಮಗೆ ಡಾಕ್ಟರ್ ಮಾಡೋವರೆಗೂ ಡಾಕ್ಟರ್ ನಿಮ್ಮ ಜೊತೆ ಇರುತ್ತೆ. ಎಸ್ ಸರ್, ಮತ್ತಷ್ಟು ಮಾತನಾಡೋಣ. ಅದಕ್ಕೂ ಮುಂಚೆ ಒಬ್ರು ಕಾಲರ್ ಹೇಳಿದ್ದಾರೆ, ಮಾತನಾಡಿಸ್ಬಿಡೋಣ. ಲೋಕೇಶ್ ಅಂತ ಹೇಳಿ ಕರೆ ಮಾಡಿದ್ದಾರೆ ತುಮಕೂರಿನಿಂದ. ನಮಸ್ತೆ ಲೋಕೇಶ್ ಅವರೇ. ನಮಸ್ತೆ ಮೇಡಮ್. ಮಾತಾಡಿ. ಮುಬಾರಕ್ ಅವರಿದ್ದಾರೆ, ಏನು ಪ್ರಶ್ನೆ ಇದೆ ಕೇಳಿ ಸರ್. ಲೋಕೇಶ್ ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ನಮಸ್ತೆ ಲೋಕೇಶ್ ಸರ್. ಸರ್ ಲೋಕೇಶ್ ಅಂತ ಮಾತಾಡ್ತಾರೆ ತುಮಕೂರಿಂದ ಸರ್. ಹೇಳಿ ಲೋಕೇಶ್ ಸರ್. ಸರ್ ನಮ್ಮ ಮಗಳು ನೀಟಲ್ಲಿ ಸರ್ 262 ಇದೆ ಮಾರ್ಕ್ಸ್. 267, ವೆರಿ ಗುಡ್ ಮಾರ್ಕ್ಸ್. ಹಾಂ ಸರ್ ಅದೇ ಈಗ MBBS ಮಾಡ್ಸೋಣ ಅಂತ ಅಂದ್ಬಿಟ್ಟೆ ಸರ್. ತುಮಕೂರಿಂದ ನಿಮ್ಗೆ ಆಲ್ರೆಡಿ ಗ್ರಾಜುಯೇಟ್ಸ್ ಇದ್ದಾರೆ, ವರ್ಷ ಬಂದಿರೋರು ಸುಮಾರು ಜನ ಇದ್ದಾರೆ. ನಿಮ್ಮ ತುಮಕೂರು ಟಿಪ್ಟೂರಿಂದ ಇಲ್ಲ ಅಂದರೂ ಕೂಡ ಒಂದು 75-80 ಸ್ಟೂಡೆಂಟ್ಸ್ ಇದ್ದಾರೆ. ಮಗನ ಕಳಿಸ್ತಾ ಇದ್ದೀರಾ, ಧೈರ್ಯವಾಗಿ ಕಳಿಸ್ಬೋದು ನೀವು. ಎಷ್ಟು 270 ಅಪ್ರಾಕ್ಸಿಮೇಟ್ ಅಂದರೆ ಪ್ರಾಬ್ಲಮ್ ಏನೂ ಇಲ್ಲ ಸರ್, ಆರಾಮಾಗಿ ಮಾಡ್ಬೋದು. ಸುಮಾರು ಕಂಟ್ರಿಗಳಿದೆ ಆಪ್ಷನ್ನು. ಮತ್ತು ನಾನೇನು ಮಾಡ್ತೀನಿ ಅಂದರೆ, ನಿಮಗೆ ಲೋಕಲಿಂದ ಹೋಗ್ತಿರೋ ವಿದ್ಯಾರ್ಥಿಗಳ ಡೀಟೇಲ್ ಹೇಳ್ತೀನಿ, ಯಾವ್ಯಾವ ಮೆಡಿಕಲ್ ಕಾಲೇಜ್ ಅವ್ರು ಹೋಗ್ತಾ ಇದ್ದಾರೆ, ಅವ್ರ ಜೊತೆ ಒಂದು ಗ್ರೂಪ್ ಮಾಡಿ ಪ್ರಾಸೆಸ್ ಮಾಡಿ ಕೊಡ್ತೀನಿ ಲೋಕೇಶ್ ಅವರೇ. ಥ್ಯಾಂಕ್ ಯು ಲೋಕೇಶ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಹೇಳಿದ್ದಾರೆ, ವೀಣಾ ಅಂತ ಹೇಳಿ ಬಳ್ಳಾರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವೀಣಾ ಅವರೇ. ನಮಸ್ತೆ ಮೇಡಮ್. ಮಾತಾಡಿ, ಏನು ಪ್ರಶ್ನೆ ಇದೆ ಕೇಳಿ ವೀಣಾ ಅವರೇ. ವೀಣಾ ಅವರೇ ನಮಸ್ಕಾರ, ಹೇಳಿಮ್ಮ. ನಮಸ್ಕಾರ. ನಮಸ್ತೆ. ಹ್ಞೂ ಅದ ನಮ್ಮ ಮಗಳದು ನೀಟ್ ಬರ್ದಿದ್ಲಿ ರೀ, 337 ಆಗಿತ್ತು ಮಾರ್ಕ್ಸ್. ಎಷ್ಟು ಬಂದಿತ್ತು ಮಾರ್ಕ್ಸು? 337 ರೀ. 337, ವೆರಿ ಗುಡ್ ಮಾರ್ಕ್ಸ್ ಮೇಡಮ್. ಯಾವ ಕ್ಯಾಟಗರಿ ಬರುತ್ತೆ ನಿಮ್ಮದು? OBC ರೀ. OBC ಕ್ಯಾಟಗರಿ ಬರುತ್ತೆ. ಓಕೆ, ಬಳ್ಳಾರಿ ಆಲ್ರೆಡಿ ಇದ್ದಾರೆ ಮೇಡಮ್, ಸ್ಟೂಡೆಂಟ್ಸ್ ಇದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಹ್ಞೂ ರೀ. ಸುಮಾರು ಸ್ಟೂಡೆಂಟ್ ಹೆಣ್ಮಕ್ಳೇ ಇದ್ದಾರೆ ಈ ವರ್ಷ ಹೋಗ್ತಿರೋರು. ನಿಮಗೆ ಬಳ್ಳಾರಿ, ಸಿನ್ನೂರು, ಸಿರುಗುಪ್ಪ ಈ ಕಡೆ ಸುಮಾರು ಸ್ಟೂಡೆಂಟ್ಸ್ ಇದ್ದಾರೆ. ಸರ್ ಬಳ್ಳಾರಿ ಊರಲ್ರಿ ನಮ್ದು, ಹಾವೇರಿ ಡಿಸ್ಟಿಕ್ ರೀ. ಹಾವೇರಿ ಡಿಸ್ಟ್ರಿಕ್ಟ್ ಬರುತ್ತಾ? ಹ್ಞೂ ಹಾವೇರಿ ಡಿಸ್ಟ್ರಿಕ್ಸಿಂದಾನೇ ಇದ್ದಾರೆ ಸ್ಟೂಡೆಂಟ್ಸ್, ಪ್ರಾಬ್ಲಮ್ ಇಲ್ಲ. ದಾವಣಗೆರೆ ಹತ್ರ ಆಗುತ್ತೆ ನಿಮಗೆ. ಹಾವೇರಿ ಡಿಸ್ಟ್ರಿಕ್ಸ್ ಅಂದರೆ ದಾವಣಗೆರೆ ಬ್ರಾಂಚ್ ಐತೆ ನಮ್ಮದು. ಡೈರೆಕ್ಟಾಗಿ ನೀವು ವಿಸಿಟ್ ಮಾಡೋಕ್ಕಾಗುತ್ತಾ ನೋಡಿರಿ ಮೇಡಮ್, ಅದಕ್ಕೊಂದು ನಂಬರ್ ಬರ್ತಿದೆ ನೋಡಿರಿ, ಅದಕ್ಕೊಂದು ಸತಿ ಕಾಲ್ ಮಾಡಿರಿ, ಇನ್ಫಾರ್ಮೇಷನ್ ತಿಳ್ಕೊಂಡು ಲೊಕೇಶನ್ನು, ಡೀಟೇಲು, ಪ್ರಾಸೆಸ್ ಎಲ್ಲ ಮೇಡಮ್ ಅವ್ರು ಮಾತಾಡ್ತಾರೆ ಅಲ್ಲಿಂದ. ಎಲ್ಲ ನಿಮ್ಮ ಮಗಳಿಗೆ ಕೊಡ್ರಿ, ಎಲ್ಲ ಕ್ಲಾರಿಫಿಕೇಷನ್ ಕೊಡ್ತಾರೆ ಅವರು. ನಿಮಗೆಲ್ಲ ಓಕೆ ಆದ ನಂತರ ದಾವಣಗೆರೆ ಬ್ರಾಂಚಿಗೆ ವಿಸಿಟ್ ಮಾಡಿಕೊಡ್ರಿ, ಅಲ್ಲಿಂದಾನೇ ಲೋಕಲ್ ಸ್ಟೂಡೆಂಟ್ಸ್ ಕೊಡ್ತೀನಿ ನಾನು ನಿಮಗೆ. ಥ್ಯಾಂಕ್ ಯು ವೀಣಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಹೇಳಿದ್ದಾರೆ, ವಿದ್ಯಾವತಿ ಅಂತ ಹೇಳಿ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವಿದ್ಯಾವತಿ ಅವರೇ. ನಮಸ್ತೆ ಮೇಡಮ್. ಏನಿದೆ ನಿಮ್ಮ ಪ್ರಶ್ನೆ ಕೇಳಿ ವಿದ್ಯಾವತಿ ಅವರೇ. ಮೇಡಮ್ ನಮಸ್ಕಾರ, ಹೇಳಿ ಮ್ಯಾಮ್. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಮಗ ಬೆಳಗಾವಿಯಿಂದ ವಿದ್ಯಾರ್ಥಿ ಮಾತಾಡತ್ತೀನಿ. ಓಕೆ ಹೇಳಿ ಮೇಡಮ್, ಎಷ್ಟು ಮಾರ್ಕ್ಸ್ ಬಂದೈತೆ ರೀ? ಅವನಿಗೆ 360 ಬಂದೈತಿ. 360. ಯಾವ ಕ್ಯಾಟಗರಿ ಬರುತ್ತೆ ಮೇಡಮ್ ನಿಮ್ಮದು? SC ರೀ ಸರ್. SC ಕ್ಯಾಟಗರಿ ಇದ್ದೀರಾ? ಓಕೆ ಹೇಳ್ರಿ ಮೇಡಮ್. ಅದೇ ಹುಡುಗ ಏನು ಹತ್ತದ ಗೌರ್ಮೆಂಟ್ ಸೀಟಾ ಇಲ್ಲ ಅಂತ ಕೇಳ್ಬೇಕಂತ ನಿಮಗೆ ಸರ್. ಹಾಂ ರೀ ಮೇಡಮ್, ಇಲ್ಲಿ ಡಿಫಿಕಲ್ಟ್ ಐತಿ ಮೇಡಮ್. 360ಗೆ OBC SC ST ಡಿಫಿಕಲ್ಟ್ ಐತಿ. ಈಗ ಆಲ್ಮೋಸ್ಟು 500 ಮೇಲೆ ಹೋಗುತ್ತೆ ಕಟ್ ಆಫ್. ಯಾಕಂದರೆ ಕ್ವಾಲಿಫೈ ಆಗಿರೋದು ಕಮ್ಮಿ, 95,000 ಸ್ಟೂಡೆಂಟ್ ಕ್ವಾಲಿಫೈ ಆಗಿರೋದು, 55,000 ಕ್ವಾಲಿಫೈ ಆಗಿಲ್ಲ. ಅಂಥದ್ರಲ್ಲಿ ಬಂದು ಕಟ್ ಆಫ್ ಜಾಸ್ತಿ ಇದೆ. 360 ಅಂತೂ ಗೌರ್ಮೆಂಟ್ ಸೀಟ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ರೀ ಮೇಡಮ್. ಅಪ್ರಾಕ್ಸಿಮೇಟ್ 20-25 ಲ್ಯಾಕ್ ರುಪೀಸ್ ವರ್ಷಕ್ಕೆ ಫೀಸ್ ಹೋಗುತ್ತೆ ನಿಮಗೆ.
ಸೊ ಬೆಟರ್ ಇದೆ ನಿಮಗೆ. ಬೆಳಗಾಂ ಅಂತ ಹೇಳ್ತಾ ಇದ್ದೀರಾ, ನಮ್ಮದು ಹುಬ್ಳಿ ಆಫೀಸ್ ಇದೆ, ವೀರಣ್ಣ ಅಂತ ಮ್ಯಾನೇಜರ್ ಇರ್ತಾರೆ, ಸೀದಾ ಅವ್ರಿಗೆ ಬಂದು ಒಂದು ಸತಿ ವಿಸಿಟ್ ಮಾಡಿರಿ ಮೇಡಮ್, ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತಾರೆ. ನಿಮ್ಮ ಬೆಳಗಾವಿಯಿಂದ ಈ ವರ್ಷ ಸುಮಾರು ಇದ್ದಾರೆ ಸ್ಟೂಡೆಂಟ್ಸು, ಅವ್ರ ಜೊತೆ ಒಂದು ಕಮ್ಯುನಿಕೇಟ್ ಮಾಡಿ ಗ್ರೂಪ್ ಮಾಡಿ ಕೊಡ್ತೀನಿ. ನಮ್ಮದೊಂದು ನಂಬರ್ ಬರ್ತಿದೆ ಮೇಡಮ್, ಅದಕ್ಕೊಂದು ಸತಿ ಕಾಲ್ ಮಾಡಿ. ವಿದ್ಯಾನಗರಲ್ಲಿ ಆಫೀಸ್ ಇದೆ, ಆರಾಮಾಗಿ ನೀವು ವಿಸಿಟ್ ಮಾಡಿದ್ರೆ ಬೆಳಗಾವಿಯಿಂದ ಯಾವ್ಯಾವ ಸ್ಟೂಡೆಂಟ್ ಹೋಗ್ತಿದ್ದಾರಲ್ಲ ಅವ್ರ ಜೊತೆ ನಿಮ್ಗೆ ಕಮ್ಯುನಿಕೇಟ್ ಮಾಡಿ ಪ್ರಾಸೆಸ್ ಮಾಡಿಕೊಡ್ತೀನಿ ಮೇಡಮ್. ಥ್ಯಾಂಕ್ ಯು ವಿದ್ಯಾವತಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಸರ್, ಇನ್ನು MBBS ಮಾಡಿಸ್ಬೇಕಂತ ಪ್ರತಿಯೊಬ್ಬ ಪೋಷಕರಿಗೂ ಕೂಡ ಸಾಕಷ್ಟು ಆಸೆ ಕನಸು ಇದ್ದಿರುತ್ತೆ, ಹಾಗೆ ಬಜೆಟ್ ಕೂಡ ಲೆಕ್ಕ ಹಾಕ್ತಾ ಇರ್ತಾರೆ. ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ MBBS ಮಾಡಬೇಕಂದ್ರೆ ಸಾಕಷ್ಟು ಅಮೌಂಟ್ ಖರ್ಚಾಗುತ್ತೆ. ವಿದೇಶದಲ್ಲಿ MBBS ಮಾಡಿಸ್ತೀವಿ, ವಿದೇಶಕ್ಕೆ ಟ್ರಾವೆಲ್ ಮಾಡಿಸ್ತೀವಿ ಅಂದರೆ ಒಂದು ಹೆಜ್ಜೆ ಮುಂದೆ ಇಟ್ಟಂಗೆ. ಸೊ ಅಲ್ಲಿ ಎಷ್ಟಾಗ್ಬೋದು ಬಜೆಟ್ ಅಂತ ತಿಳಿಸ್ಕೊಡ್ಬೋದಾ ಮೇಡಮ್? ನೋಡಿ, ಈಗ ನಾವು NRI ಕೋಟಾ ಅಂತ ನಮ್ಮ ಹತ್ರ ಏನಿದೆ ಅದೇ ರೀತಿ ನಮಗೆ ರಷ್ಯಾಗೆ ಹೋಗ್ತೀವಿ ಅಂದರೆ NRR ಕೋಟಾ, ಜಾರ್ಜಿಯಾಗೆ ಹೋಗ್ತೀವಿ NRG ಕೋಟಾ, ಉಜ್ಬೇಕಿಸ್ತಾನ್ಗೆ ಹೋಗ್ತೀವಿ NRU, ನಾನ್ ರೆಸಿಡೆನ್ಸ್ ಆಫ್ ಉಜ್ಬೇಕಿಸ್ತಾನ್. ಈ ಥರ ಹಲವಾರು ಕಂಟ್ರೀಸ್ಗಳಿದೆ. ಆ ಹಲವಾರು ಕಂಟ್ರೀಸಲ್ಲಿ ಏನಿರುತ್ತೆ ಅಂದರೆ ಅಲ್ಲಿ ಇರುವಂಥ ಫಾರಿನರ್ಸ್ ಕೋಟಾದಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಕಳಿಸ್ಕೊಡ್ತಿರೋದು. ಅದರಲ್ಲಿ ಯಾವುದೇ ರೀತಿ ಡೊನೇಷನ್ ಇಲ್ಲ, ಯಾವುದೇ ರೀತಿ ಎಂಟ್ರೆನ್ಸ್ ಎಕ್ಸಾಮ್ಸ್ ಇಲ್ಲ. ಜಸ್ಟು 12th ಎಲಿಜಿಬಲ್ ಆಗಿ ಅಂದರೆ 50% ಬಂದಿತ್ತು ನೀಟಲ್ಲಿ ಎಲಿಜಿಬಲ್ ಆಗಿದ್ದರೆ ಆರಾಮಾಗಿ ಅವ್ರಿಗೆ ಮೆಡಿಕಲ್ ಮಾಡೋದಕ್ಕೆ ಅವಕಾಶ ಡಾಕ್ಟರ್ ವತಿಯಿಂದ ಮಾಡಿಕೊಡ್ತೀವಿ. ಬಡ್ಜೆಟ್ಟು ಸ್ಟಾರ್ಟ್ ಆಗೋದಂದರೆ ಮಿನಿಮಮ್ 20 ಲಕ್ಷ ರೂಪಾಯಿ ಬಜೆಟ್ ಇರಬೇಕಾಗತ್ತೆ. 20 lakh rupees ನನ್ನ ಹತ್ರ ಇದೆಯಪ್ಪ, ನಾವು ಅಗ್ರಿಕಲ್ಚರಿಸ್ಟು, ಒಂದೇ ಸತಿ ನಮಗೆ ಕೊಡೋಕ್ಕಾಗಲ್ಲ, 6 ತಿಂಗಳಿಗೆ ಸ್ವಲ್ಪ ನಾವು ಕಟ್ಕೊಂಡು ಹೋಗ್ತೀವಿ ಅಂದರೂ ಕೂಡ ಡಾಕ್ಟರ್ ಡ್ರೀಮ್ಸು ನಿಮಗೆ ಆಪರ್ಚುನಿಟಿ ಕ್ರಿಯೇಟ್ ಮಾಡಿ ಕೊಡುತ್ತೆ. ವರ್ಷಕ್ಕೆ ಮಿನಿಮಮ್ 2 ರಿಂದ 2.5 ಲಕ್ಷ ರೂಪಾಯಿ ಬಡ್ಜೆಟ್ ಇರಲೇಬೇಕು. ಫಸ್ಟು ಟೈಮ್ ವಿದ್ಯಾರ್ಥಿ ಫಾರಿನ್ಗೆ ಹೋಗಬೇಕು ಅಂದರೆ ಸುಮಾರು 36 ಡಾಕ್ಯುಮೆಂಟ್ ರೆಡಿ ಮಾಡಬೇಕಾಗತ್ತೆ. ಅಡ್ಮಿಷನು, ವೀಸಾ, ಡಾಕ್ಯುಮೆಂಟು, ರಿಜಿಸ್ಟ್ರೇಷನು, ಪ್ರಾಸೆಸ್ಸು, ಟಿಕೆಟು, ಊಟ, ವಸತಿ ಅಂತ ಸೇರಿ 8.5 ರಿಂದ 9 ಲಕ್ಷ ನಿಮಗೆ ಖರ್ಚು ಬರುತ್ತೆ. ಅದರಲ್ಲೂ ಕೂಡ ಏನಾದರೂ ಟೈಮ್ ಬೇಕಾ, ಡಾಕ್ಟರ್ ಡ್ರೀಮ್ಸ್ ನಿಮ್ಮ ಜೊತೆ ಇದೆ, ಅದಕ್ಕೂ ಹೆಲ್ಪ್ ಮಾಡೋಣಂತೆ. ಸೆಕೆಂಡ್ ಇಯರಿಂದ ನಿಮಗೆ ವರ್ಷಕ್ಕೆ 2 ರಿಂದ 2.5 ಲಕ್ಷ ರೂಪಾಯಿ ನಾವು ಖರ್ಚು ಮಾಡ್ತೀವಿ. ನಮ್ಗೆ ಆದಾಯ ಇದೆ, ನಾವು ಸೆಮ್ ವೈಸ್ ಕಟ್ಕೊಂಡು ಹೋಗ್ತೀವಿ ಅಂದರೂ ಕೂಡ 1,25,000 ಪರ್ ಸೆಮಿಸ್ಟ್ರಿಗೆ ಬರುತ್ತೆ. ಅಷ್ಟು ನೀವು ಕಟ್ಟುವಂಥ ಕೆಪಾಸಿಟಿ ನಿಮ್ಮ ಹತ್ರ ಇತ್ತಂದರೆ 100% ಡಾಕ್ಟರ್ ಆಗ್ಬೋದು. ಇಲ್ಲಿ ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಓದೋ ಒಂದು ದುಡ್ಡಲ್ಲೇ ವಿದೇಶದಲ್ಲಿ MBBS ಮಾಡಿಸ್ತಾ ಇರೋದು. ಯಾಕಂದರೆ ಇವತ್ತು ಇಲ್ಲಿ ಜಾಬ್ಗಳಿಲ್ಲ ಮೇಡಮ್, ಆಪರ್ಚುನಿಟಿಗಳು ಕಮ್ಮಿ ಇದೆ. IT ಹಬ್ ಅಂತ ಹೇಳ್ತಿದ್ವಿ, ಇವತ್ತು ಜಾಬ್ ಆಪರ್ಚುನಿಟಿ ಕಮ್ಮಿ ಇದೆ, ಸಂಬಳ ಜಾಸ್ತಿ ಸಿಗ್ತಾ ಇಲ್ಲ. ಅಷ್ಟು ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಓದಿ ಜಾಬ್ ಆಪರ್ಚುನಿಟಿಗಳಿಲ್ಲ. ಅದೇ ಒಂದು ಬಡ್ಜೆಟಲ್ಲಿ ಮಕ್ಕಳು ಸ್ವಲ್ಪ ಕಣ್ಣಿಂದ ದೂರ ಇರ್ತಾರೆ. ರೆಪ್ಯೂಟೆಡ್ ಏಜೆನ್ಸಿ 16 ಇಯರಿಂದ ಇದೇ ಪ್ರಾಸೆಸ್ಸಲ್ಲಿದ್ದೀವಿ. ಎವ್ರಿ 4 ರಿಂದ 5 ಡಿಸ್ಟ್ರಿಕ್ಟ್ಸ್ ಒಂದೊಂದು ಶಾಖೆಗಳು ಇಟ್ಟಿದ್ದೀವಿ. ವಿಸಿಟ್ ಮಾಡಿರಿ, ಒಂದು ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಒಂದು ವೇಳೆ ನಿಮಗೆ ಇಲ್ಲಿ ಆಗ್ತಾ ಇಲ್ಲ, ಮಾರ್ಕ್ಸ್ ಕಮ್ಮಿ ಇದೆ, ಬಜೆಟ್ ಕಮ್ಮಿ ಇದೆ ಅಂದರೂ ಕೂಡ ನಿಮಗೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡ್ಬೋದು. ಎಸ್ ಸರ್, ಇನ್ನು ನೀಟಲ್ಲಿ ಕ್ವಾಲಿಫೈ ಆಗಿಲ್ಲ, ಎಲಿಜಿಬಲ್ ಆಗಿಲ್ಲ ಅನ್ನೋರಿಗೆ ವೆಟರ್ನರಿ ಆಪ್ಷನ್ ಇದೆ ಅಂತ ಕೂಡ ಹೇಳ್ತಾ ಇದ್ರಿ. ಹಾಗಾದರೆ ವೆಟರ್ನರಿ ಮಾಡೋದಕ್ಕೆ ಎಷ್ಟಾಗ್ಬೋದು ವಿದೇಶದಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ಬೋದು. ವೆರಿ ಗುಡ್ ಮ್ಯಾಮ್. ಆ್ಯಕ್ಚುಲಿ ಇದು ವೆಟರ್ನರಿಗೆ ತುಂಬಾ ಡಿಮ್ಯಾಂಡ್ ಇದೆ. ಅಂದರೆ ಇಡೀ ಕರ್ನಾಟಕದಲ್ಲಿ ಇವತ್ತು ಸುಮಾರು ಜನ ಬಂದು ಒಂದು 5,000-6,000 ಸ್ಟೂಡೆಂಟ್ ವೆಟರ್ನರಿಗೆ ಟ್ರೈ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಬಟ್ ಕರ್ನಾಟಕದಲ್ಲಿ ಸೀಟ್ ಇರೋದೇ 500 ಸೀಟ್ಸ್ ಮಾತ್ರ. ಎಷ್ಟು ಸೀಟ್ಸು? 500 ಸೀಟ್ಸ್ ಮಾತ್ರ ಇರೋದು. ಅದರಲ್ಲಿ ವೆಟರ್ನರಿ ಇಲ್ಲಿ ಮಾಡಬೇಕಂದ್ರೆ ತುಂಬಾ ಕಷ್ಟ ಇದೆ. ಯಾಕಂದರೆ 5,500-6,000 ಮಕ್ಕಳು ಇರ್ತಾರೆ ಮೇಡಮ್ ಅಪ್ಲೈ ಮಾಡೋದು ವೆಟರ್ನರಿಗೆ. ಸೀಟ್ಸ್ ಇರೋದು 500, 0.5% ಸೀಟ್ಸ್ ಇರೋದು. ಬಟ್ ಆಸ್ ಪರ್ ದಿ VCI, ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ, ನೀಟಲ್ಲಿ ಎಲಿಜಿಬಲ್ ಆಗಿಲ್ಲ ಅಂದರೂ ಕೂಡ ನೀವು ಫಾರಿನ್ಗೆ ಹೋಗಿ ವೆಟರ್ನರಿ ಮಾಡ್ಬೋದು. ಯಾರು ಹೇಳ್ತಿರೋದು? ಗೌರ್ಮೆಂಟ್ ಹೇಳ್ತಿರೋ, ಡಾಕ್ಟರ್ ಡ್ರೀಮ್ಸ್ ಹೇಳ್ತಾ ಇಲ್ಲ. ಇದು ಆಸ್ ಪರ್ ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ, ನೀಟಲ್ಲಿ ಎಲಿಜಿಬಲ್ ಆಗಿಲ್ಲ, ನಾನು ಹೋಗಿ ವೆಟರ್ನರಿ ಮಾಡಬೇಕು ಅಂತ ಹೇಳಿದ್ರೆ ಕರ್ನಾಟಕದಲ್ಲಂತೂ ಆಪ್ಷನ್ಸ್ ಇರೋಲ್ಲ ನಿಮಗೆ. ವಿದೇಶದಲ್ಲಿ ಆಪ್ಷನ್ಸ್ ಇದೆ, ಅವ್ರದ್ದೇ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಆ ಮೆಡಿಕಲ್ ಕಾಲೇಜಲ್ಲಿ ಮಾಡ್ಕೊಂಬಂದರೆ 100% ನೀವು ಡಾಕ್ಟರ್ ಆಗ್ಬೋದು. ವೆಟರ್ನರಿ ಡಾಕ್ಟರ್ ಆಗಿ ಇಂಡಿಯಾಗೆ ಬಂದು ಪ್ರಾಕ್ಟೀಸ್ ಮಾಡ್ಬೋದು. ಅದು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ಬೋದು. ಅಲ್ಲಿ ಸೆಂಟ್ ಪೀಟರ್ಸ್ಬರ್ಗ್ ವೆಟರ್ನರಿ ಯೂನಿವರ್ಸಿಟಿ ಇದೆ, ಸೆಕೆಂಡ್ ಕ್ಯಾಪಿಟಲ್ ಬರುತ್ತೆ, ಒನ್ ಆಫ್ ದಿ ಬ್ಯೂಟಿಫುಲ್ ಸಿಟಿ. 5 ವರ್ಷ ಕೋರ್ಸ್ ಇರುತ್ತೆ. 2.5 ವರ್ಷ ಆದಮೇಲೆ ಟೋಟಲ್ ಕ್ಲಿನಿಕಲ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಇಂಟರ್ನ್ಶಿಪ್ 2.5 ವರ್ಷ ಇರುತ್ತೆ ನಿಮಗೆ. ಟೋಟಲ್ ನೀವು ಪ್ರಾಕ್ಟೀಸ್ ಮಾಡ್ತಾ ಒಳ್ಳೆ ಡಾಕ್ಟರ್ ಆಗಿ ಬರ್ತೀರಾ. ಪ್ಲಸ್ ಗೌರ್ಮೆಂಟ್ ಕೂಡ ನಿಮಗೆ ಸ್ಟೈಫಂಡ್ ಕೊಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ವೆಟರ್ನರಿ ಮಾಡಬೇಕಂದ್ರೆ ನಿಮಗೆ ನೀಟ್ ಬೇಕಾಗಿಲ್ಲ. ವಿತೌಟ್ ನೀಟು ವೆಟರ್ನರಿ ಮಾಡ್ಬೋದು. ಅದಕ್ಕೆ ಒಳ್ಳೆಯ ಅವಕಾಶ ಈ ಸತಿ ಆಲ್ಮೋಸ್ಟ್ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಲ್ರೆಡಿ ಅಡ್ಮಿಷನ್ ಆಗಿದ್ದಾರೆ. ಸೊ ಅದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೋದು. ಎಸ್ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಡ್ರೀಮ್ಸ್ ಬಗ್ಗೆ, ಜೊತೆಗೆ ವಿದೇಶದಲ್ಲಿ ಹೋಗಿ ಅಬ್ರಾಡಲ್ಲಿ ಹೋಗಿ MBBS ಮಾಡೋದಕ್ಕೆ ಏನು ಮಾಡಬೇಕು, ಎಷ್ಟೆಲ್ಲ ಮಾರ್ಕ್ಸ್ ಇರಬೇಕು, ಎಷ್ಟು ಕ್ವಾಲಿಫೈ ಆಗಿರಬೇಕು, ಬಜೆಟ್ ಎಷ್ಟಾಗುತ್ತೆ, ಸೇಫ್ಟಿ ಬಗ್ಗೆ, ಹೀಗೆ ಸಾಕಷ್ಟು ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್.
ವೀಕ್ಷಕರೇನು ನೀವು ಕೂಡ ಒಂದು ವೇಳೆ MBBS ಮಾಡಬೇಕು, ಇಂಡಿಯಾದಲ್ಲಿ ಸೀಟ್ ಸಿಗ್ತಿಲ್ಲ, ಕರ್ನಾಟಕದಲ್ಲಿ ಸೀಟ್ ಸಿಗ್ತಿಲ್ಲ ಅಂತ ಯೋಚನೆಯಲ್ಲಿದ್ದರೆ, ವಿದೇಶದಲ್ಲಿ ನೀವು ಹೋಗಿ MBBS ಮಾಡಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕಂತ ಗೊತ್ತಾಗ್ತಿಲ್ಲ ಅಂದರೆ ನಿಮ್ಮ TV ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಅಡ್ರೆಸ್ ಕಾರ್ಡನ್ನು ನೋಟ್ ಮಾಡ್ಕೊಳ್ಳಿ. ನೇರವಾಗಿ ಭೇಟಿಯಾಗಿ ನಿಮಗೆ ಯಾವುದೇ ರೀತಿಯಾದಂತಹ ಪ್ರಶ್ನೆ ಇದ್ದಲ್ಲಿ, ಗೊಂದಲ ಇದ್ದಲ್ಲಿ ನೇರವಾಗಿ ಭೇಟಿಯಾಗಿ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಗೊಂದಲಗಳಿಗೂ ಉತ್ತರವನ್ನು ಕಂಡುಕೊಳ್ಳಿ. ಕಾಂಟ್ಯಾಕ್ಟ್ ನಂಬರ್ ಕೂಡ ಬರ್ತಾ ಇದೆ, ನೋಟ್ ಮಾಡ್ಕೊಳ್ಳಿ.